ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ನನ್ನ ಬೇರೆ ಕತೆಗಳಿಗೆ ನೀಡಿದ ಪ್ರೋತ್ಸಾಹವನ್ನು ಹೊಸ ಕತೆಗೂ ನೀಡ್ತೀರಾ ಎಂದು ಭಾವಿಸಿದ್ದೇನೆ. ಕತೆಯ ಹೆಸರು ಒಂದಾಗುವುದೇ ಒಲವು. ಲೇಖಕರು ಸಿಂಧು. ಹಾಗಾದರೆ ಕತೆಯ ಮೊದಲ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಎಂದಿನಂತೆ ತನ್ನ ನಿತ್ಯದ ಪ್ರಾರ್ಥನೆ ಮಾಡಿ ಗಡಿಯಾರದ ಕಡೆ ಕಣ್ಣು ಹಾಯಿಸಿದವಳಿಗೆ ಗಂಟೆ 5:30 ಎಂದು ತೋರಿಸುತ್ತಿತ್ತು. ತನ್ನೆಲ್ಲ ನಿತ್ಯ ಕರ್ಮವನ್ನು ಮುಗಿಸಿದವಳು ಹೊರಗಡೆ ರಂಗೋಲಿ ಹಾಕಿ ದೇವರ ಪೂಜೆ ಹಾಗೂ ತುಳಸಿ ಪೂಜೆಯನ್ನು ಮಾಡಿದವಳು ಅಂದಿನ ತಿಂಡಿಗೆ ಬೇಕಾದ ತಯಾರಿ ಮಾಡಿಕೊಳ್ಳುತ್ತಾಳೆ. ಸಮಯ ಕಳೆದಂತೆ ಅಡುಗೆ ಮನೆಗೆ ಬರುವ ತಾಯಿ, ಇವತ್ತಾದರೂ ಮಲಗಬಾರ್ದ ಮಗಳೇ, ನಾನೇ ತಿಂಡಿ ಮಾಡ್ತಾ ಇದ್ದೆ. ಬೆಳಗ್ಗೆದ್ದು ಎಲ್ಲ ಕೆಲಸವನ್ನು ನೀನೊಬ್ಬಳೇ ಮಾಡುವ ಅವಶ್ಯಕತೆ ಏನಿದೆ ಎಂದು ಕಾಳಜಿಯಿಂದ ಕೇಳುತ್ತಾರೆ. ಪರವಾಗಿಲ್ಲ ಅಮ್ಮ, ಚುಟುಕು ಉತ್ತರ ಅವಳದು. ಸರಿ, ಇಲ್ಲಿ ಕೊಡು, ನಾನು ತರಕಾರಿ ಕಟ್ ಮಾಡ್ತೀನಿ ಎಂದಾಗ, ಅಮ್ಮ ನಾನೇ ಮಾಡಿಕೊಳ್ಳುತ್ತೀನಿ, ತಗೊಳ್ಳಿ, ಕಾಫಿ ರೆಡಿಯಾಗಿದೆ, ನೀವು ಕುಡಿದು ಅಪ್ಪ ಎದ್ದಿದ್ದರೆ ಅವರಿಗೂ ಕೊಡಿ ಎಂದಾಗ, ಅವಳಿಂದ ಕಾಫಿ ಕಪ್ ಪಡೆದವರು, ನಿಮ್ಮ ತಂದೆ ಕೂಡ ಎದ್ದಿದ್ದಾರೆ, ನಾನು ಹೋಗಿ ಕೊಟ್ಟು ಬರ್ತೀನಿ ಎಂದಾಗ ಅವರ ಕೈಗೆ ಕಾಫಿ ಕಪ್ ನೀಡಿ ತಿಂಡಿ ಮಾಡುವ ಕಡೆ ಗಮನವಹಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ, ಗುಡ್ ಮಾರ್ನಿಂಗ್ ಅಕ್ಕ ಎಂದು ಬಂದ ತಮ್ಮನಿಗೆ ಮುಗುಳು ನಗೆ ಕೊಟ್ಟವಳು, ಫ್ರೆಶ್ ಅಪ್ ಆಗಿದೆಯಾ ಎಂದು ಪ್ರತಿದಿನ ಕೇಳುವಂತೆ ತಮ್ಮನನ್ನು ಕೇಳುತ್ತಾಳೆ. ಹೌದು ಅಕ್ಕ, ಇಲ್ಲ ಅಂದಿದ್ರೆ ನೀನೆಲ್ಲಿ ಅಡುಗೆ ಮನೆಗೆ ಬಿಡ್ತಾ ಇದ್ದೆ ಹೇಳು, ಈ ಮನೆಯ ಟೀಚರ್ ಅಲ್ವಾ ನೀನು ಎಂದು ಅಕ್ಕನನ್ನು ರೇಗಿಸುತ್ತಾನೆ. ತರ್ಲೆ, ತಗೋ ನಿನ್ನ ಕಾಫಿ ಎಂದು ಕೊಟ್ಟಾಗ ಕಾಫಿ ಕುಡಿದವನು, ನಿನ್ನ ಕೈಲಿ ಕಾಫಿ ಮಾಡಿಸಿಕೊಂಡು ಕುಡಿದರೆ ಸ್ವರ್ಗಕ್ಕೆ ಹೋಗಿ ಬಂದ ಹಾಗೆ ಆಗುತ್ತೆ ಎನ್ನುತ್ತಾನೆ. ನಿನ್ನ ತರ್ಲೆ ಮಾತು ಸಾಕು, ಸುಮ್ಮನಿರು. ಮತ್ತೊಮ್ಮೆ ಅವಳ ಚುಟುಕು ಉತ್ತರ. ನನ್ನ ಮಗಳ ಕೈಯಲ್ಲಿ ಕಾಫಿ ತಿಂಡಿ ಏನೇ ಮಾಡಿದರೂ ಯಾವಾಗಲೂ ಸೂಪರ್ ಎಂದು ಬಂದ ತಂದೆಯ ಕೈಯಲ್ಲಿದ್ದ ಖಾಲಿ ಲೋಟವನ್ನು ಪಡೆದವಳು, ಇನ್ನೇನು ತಿಂಡಿ ಆಗುತ್ತೆ ಅಪ್ಪ ಎನ್ನುತ್ತಾಳೆ. ಸರಿ, ನೀನು ಹೋಗಿ ರೆಡಿಯಾಗು, ಕೆಲಸಕ್ಕೆ ಸಮಯ ಆಗುತ್ತೆ, ನಾನು ಉಳಿದ ಕೆಲಸವನ್ನು ನೋಡಿಕೊಳ್ತೀನಿ ಎಂದು ಆಗ ತಾನೇ ಅಲ್ಲಿಗೆ ಬಂದ ತಾಯಿಯ ಮಾತಿಗೆ ಸರಿ ಎಂದು ತಲೆಯಾಡಿಸಿದವಳು ತನ್ನ ರೂಮಿನೆಡೆಗೆ ಹೋಗುತ್ತಾಳೆ. ಇದೇನಿದು, ಪಾತ್ರದ ಪರಿಚಯ ಇಲ್ಲದೆ ಮಾತುಕತೆ ಮಾತ್ರ ಇದೆ ಎಂದು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ನಮ್ಮ ಕಥಾನಾಯಕಿ ಮತ್ತು ಅವಳ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ನಾಯಕಿಯ ಹೆಸರು ಮಂದಾರ. ತಂದೆ ಶಂಕರ್ ತಮ್ಮದೇ ಆದ ದಿನಸಿ ಅಂಗಡಿಗೆ ಇಟ್ಟುಕೊಂಡಿದ್ದಾರೆ. ತಾಯಿ ಶಾಲಿನಿ ಮನೆಯಲ್ಲಿ ಇರುತ್ತಾರೆ ಮತ್ತು ಹೊಲಿಗೆ ಯಂತ್ರ ಇರುವುದರಿಂದ ಬಟ್ಟೆಯನ್ನು ಹೊಲಿಯುತ್ತಾರೆ. ತಮ್ಮ ಮನ್ವಿತ್ ಈಗ ತಾನೇ PUC ಮುಗಿಸಿ ಫಸ್ಟ್ ಇಯರ್ BCom ಓದುತ್ತಿದ್ದಾನೆ. ಮಂದಾರ ಹತ್ತಿರದಲ್ಲಿರುವ ಪ್ರೈಮರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಇನ್ನು ಮಂದಾರಾಳ ಬಗ್ಗೆ ಹೇಳಬೇಕೆಂದರೆ ಅವಳು ಮಿತಭಾಷಿ. ತನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ಮಾನಸಿಕವಾಗಿ ನೊಂದು ಬಣ್ಣದ ಬದುಕನ್ನು ದೂರವಿಟ್ಟಿದ್ದಾಳೆ. ಮಂದಾರ ಹತ್ತಿರದಲ್ಲಿರುವ ಪ್ರೈಮರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಇನ್ನು ಮಂದಾರಾಳ ಬಗ್ಗೆ ಹೇಳಬೇಕೆಂದರೆ ಅವಳು ಮಿತಭಾಷಿ. ತನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ಮಾನಸಿಕವಾಗಿ ನೊಂದು ಬಣ್ಣದ ಬದುಕನ್ನು ದೂರವಿಟ್ಟಿದ್ದಾಳೆ. ನೋಡಲು ಹಾಲು ಬೆಳಕಿನ ಬಣ್ಣ, ದುಂಡನೆಯ ಕಣ್ಣುಗಳು, ಉದ್ದ ಕೂದಲು, ಎತ್ತರಕ್ಕೆ ತಕ್ಕ ಮೈಸಿರಿ, ಒಟ್ಟಾರೆ ಹೇಳಬೇಕಂದ್ರೆ ಯಾರೇ ನೋಡಿದರೂ ಮತ್ತೊಮ್ಮೆ ತಿರುಗಿ ನೋಡಬೇಕೆನ್ನುವ ಚೆಲುವು ಅವಳದ್ದು. ಆದರೆ ಬದುಕಿನಲ್ಲಿ ಭಾವನೆಯ ಬಣ್ಣವನ್ನು ದೂರವಿಟ್ಟು ನಿರ್ಭಾವುಕಳಾಗಿ ಬದುಕುತ್ತಿದ್ದಾಳೆ. ಅವಳ ಸದ್ಯದ ಪರಿಸ್ಥಿತಿಗೆ ಒಂದು ಬಲವಾದ ಕಾರಣವಿದೆ, ಅದನ್ನು ಮುಂದೆ ತಿಳಿದುಕೊಳ್ಳೋಣ. ಇದಿಷ್ಟು ನಮ್ಮ ನಾಯಕಿಯ ವಿವರ. ಪುಟ್ಟಿ, ಬಾಯಿಲೆ, ತಗೊಳಮ್ಮ ಹಾರ್ಲಿಕ್ಸ್ ಕೊಡಿ ಎಂದು ಮೊಮ್ಮಗಳ ಹಿಂದೆ ಸುತ್ತುತ್ತಾ ಕೇಳಿದ ಅಜ್ಜಿಗೆ ಮೊಮ್ಮಗಳಿಂದ ಬಂದ ಉತ್ತರ, ಅಯ್ಯೋ ಬೇತಾ ಅಜ್ಜಿ ಎಂಬ ತೊದಲು ನುಡಿ. ನಿನಗೆ ಹಾರ್ಲಿಕ್ಸ್ ಬೇಡವಾ? ಸರಿ ಆಯಿತು ಕಮಲ, ಬಾಯಿಲಿ, ಮಗುಗೆ ಹಾರ್ಲಿಕ್ಸ್ ಬೇಡವಂತೆ, ಹೋಗಿ ಬೂಸ್ಟ್ ಮಾಡ್ಕೊಂಡು ಬಾ ಎಂದು ಹೇಳಿದ ತನ್ನ ಯಜಮಾನಿ ಮಾತಿಗೆ ಸರಿ ಎಂದು ತಲೆ ಆಡಿಸಿದ ಆ ಮನೆಯ ಕೆಲಸದ ಕಮಲ ಕೆಲವೇ ನಿಮಿಷಗಳಲ್ಲಿ ಬೂಸ್ಟ್ ತಂದು ಕೊಡುತ್ತಾಳೆ.
ಪುಟ್ಟಿ, ಈಗಲಾದರೂ ತಗೊಳಮ್ಮ, ಬೂಸ್ಟ್ ಕುಡಿಯಬೇಕು, ಹಠ ಮಾಡಬಾರ್ದು, ಇದು ನಿನಗೆ ಶಕ್ತಿ ಕೊಡುತ್ತೆ ಎಂದ ಅಜ್ಜಿ ಮಾತಿಗೆ ಮತ್ತೊಮ್ಮೆ ಹೇಳಿದ್ದು, ನನಗೆ ಬೂಲಸ್ ಬೇಲ ಅಜ್ಜಿ, ನನಗೆ ಹಾರ್ಲಿಕ್ಸ್ ಕೊಲು ಎಂಬ ಮುದ್ದು ಮಾತು. ಮೊದಲೇ ತಯಾರಿದ್ದ ಹಾರ್ಲಿಕ್ಸ್ ಕೊಟ್ಟಾಗ, ಅಯ್ಯೋ ಅಜ್ಜಿ, ಇದು ಬಿಚ್ಚಿ ಇಲ್ಲ, ನನಗೆ ಬೇಲ ಎಂದು ಓಡುತ್ತಿರುವುದು ಆ ಮನೆಯ ಪುಟಾಣಿ ಸಾನ್ವಿ. ಮೊಮ್ಮಗಳಿಗೆ ಶತಾಯಗತಾಯ ಏನಾದರೂ ಕುಡಿಸಲೇಬೇಕು ಎಂದು ಪುಟಾಣಿ ಹಿಂದೆ ಓಡುತ್ತಿರುವುದು ಆ ಮನೆಯಲ್ಲಿ ಹಿರಿಜೀವ, ಅಂದರೆ ಆ ಪುಟಾಣಿಯ ಅಜ್ಜಿ ಗಾಯತ್ರಿ ವರ್ಮ. ಅಜ್ಜಿ ಮತ್ತು ಮೊಮ್ಮಗಳ ಈ ಕಣ್ಣಾಮುಚ್ಚಾಲೆ ಆಟವನ್ನು ಅಲ್ಲಿಯೇ ಪೇಪರ್ ಓದುತ್ತಾ ವಾರೆಗಣ್ಣಿನಲ್ಲಿ ನೋಡಿ ನಗುತ್ತಾ ಕುಳಿತಿರುವುದು ಆ ಮನೆಯ ಹಿರಿಜೀವ ಗಂಗಾಧರ್ ವರ್ಮ, ಗಾಯತ್ರಿ ಅವರ ಗಂಡ. ತನ್ನನ್ನು ನೋಡಿ ನಗುತ್ತಿರುವ ಗಂಡನನ್ನು ನೋಡಿದ ಗಾಯತ್ರಿಯವರು, ನಾನಿಲ್ಲಿ ಕಷ್ಟಪಡ್ತಾ ಇದ್ದರೆ ನಿಮಗೆ ನಗು ಅಲ್ವಾ, ನನಗೆ ಸಹಾಯ ಮಾಡಬಾರ್ದಾ ಎಂದು ಹುಸಿ ಮುನಿಸಿನಿಂದ ಹೇಳುತ್ತಾರೆ. ಹೆಂಡತಿಯ ಹುಸಿ ಮುನಿಸು ನೋಡಿದವರು, ಇನ್ನೂ ನಾನು ಸುಮ್ಮನೆ ಇದ್ದರೆ ನನಗೆ ತೊಂದರೆ ಎಂದು ಬರ್ತೀನಿ ಇರೇ ಮಾರಾಯ್ತಿ ಎಂದು ಬರುತ್ತಾರೆ. ನನ್ನ ಮೊಮ್ಮಗಳು ಮಾತ್ರ ನನ್ನ ಮಾತನ್ನು ಕೇಳೋದು ಅಲ್ವಾ ಪುಟಾಣಿ ಎಂದು ಬಂದ ತಾತನಿಗೆ, ಹೌದು ತಾತ, ನಿಮ್ಮ ಮಾಲನ್ನು ಕೇಳ್ತೀನಿ ನಾನು ಎಂದು ಮುದ್ದು ನಗುವನ್ನು ಚೆಲ್ಲುತ್ತಾಳೆ. ಹಾಗಿದ್ರೆ ಬಾಯಿಲಿ ಬೂಸ್ಟ್ ಕುಡಿಯಮ್ಮ ಎಂದರೆ, ಅಯ್ಯೋ ತಾತ, ಅದು ಬೇಲ, ಕುಲಿಯಬಾಲದು, ಬೂಸ್ಟ್ ನನಗೆ ಬೇಲ ಎಂದು ಓಡುತ್ತಿರುವ ಪುಟಾಣಿ ನಡಿಗೆ ನಿಂತಿತು. ಮೆಟ್ಟಿಲ ಮೇಲಿಂದ ಇಳಿದು ಬರುತ್ತಿರುವ ತನ್ನ ತಂದೆಯನ್ನು ನೋಡಿದಾಗಲೇ, ಡಾಡಿ ಎಂದು ತನ್ನೆದುರು ನಿಂತ ಮುದ್ದು ಮಗಳನ್ನು ಎತ್ತುಕೊಂಡು, ಯಾಕೆ ಪುಟಾಣಿ, ಅಜ್ಜಿ ಮತ್ತು ತಾತನಿಗೆ ಇಷ್ಟೊಂದು ಓಡಾಡಿಸೋದು, ಪಾಪ ಅವರಿಗೆ ವಯಸ್ಸಾಗಿದೆ ಅಲ್ವಾ, ಈ ರೀತಿ ಮಾಡಬಾರ್ದು, ನಿನಗೆ ಹಾರ್ಲಿಕ್ಸ್ ಬೇಕೋ ಬೂಸ್ಟ್ ಬೇಕೋ ಎಂದು ಹೇಳುತ್ತಾನೆ. ನನಗೆ ಎಲಲು ಬೇಡ ಡಾಡಿ, ಮತ್ತೆ ಮಗಳಿಂದ ಬಂದಿದ್ದು ಅದೇ ಉತ್ತರ. ನೋಡು ಪುಟಾಣಿ, ಹಠ ಮಾಡಬಾರ್ದು, ಈಗ ನೀನು ಹಠ ಮಾಡದೆ ಕುಡಿದರೆ ಇವತ್ತು ನಿನಗೆ ಹೊಸ ಗೊಂಬೆ ತಂದು ಕೊಡ್ತೀನಿ ಅಂದಾಗ ಹೊಸ ಡಾಲ್ ಬರುತ್ತೆ ಎಂಬ ಖುಷಿಗೆ ತಂದೆಯಿಂದ ಹಾರ್ಲಿಕ್ಸ್ ಪಡೆದು ಕುಡಿಯುತ್ತಾಳೆ. ಇದು ನಮ್ಮ ಹೀರೋ ಫ್ಯಾಮಿಲಿ. ಬನ್ನಿ ಈಗ ಪಾತ್ರದ ಪರಿಚಯ ತಿಳಿದುಕೊಳ್ಳೋಣ. ಆ ಮನೆ ಹಿರಿಜೀವ ಗಂಗಾಧರ್ ವರ್ಮ. ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಗಂಗಾಧರ್ ವರ್ಮ ಅವರು ತಮ್ಮದೇ ಆದ ಚಿಕ್ಕ ಬಿಸ್ನೆಸ್ ಆರಂಭ ಮಾಡಿದರು. ಅವರ ನಿರಂತರ ಪರಿಶ್ರಮದಿಂದ ಅವರ ಕಂಪನಿ ಸಾಕಷ್ಟು ಹೆಸರು ಮಾಡಿದೆ. ಇನ್ನು ಅವರ ಹೆಂಡತಿ ಗಾಯತ್ರಿ ವರ್ಮ ಸಾಧು ಸ್ವಭಾವದವರು, ಗಂಡನ ಯಶಸ್ಸಿಗೆ ಜೊತೆಯಾದವರು. ಇವರಿಬ್ಬರ ಪುತ್ರನೇ ಭಾರ್ಗವ್ ವರ್ಮ ಈ ಕಥೆಯ ನಾಯಕ. 6 ಅಡಿ ಎತ್ತರ, ತೀಕ್ಷ್ಣ ಕಣ್ಣುಗಳು, ಅವನ ಕಣ್ಣಿನ ನೋಟಕ್ಕೆ ಎದುರಿಗೆ ಇರುವವರು ನಡುಗಬೇಕು. ಆ ತೀವ್ರ ದೃಷ್ಟಿಯ ಹಿಂದೆ ಅದೆಷ್ಟು ಕಥೆಗಳಿರಬಹುದೋ. ಚಂದ್ರನಂತೆ ತೇಜಸ್ಸಿನ ಮುಖ, ಅವನ ಮುಖದಲ್ಲಿ ನಗು ಬರುವುದೇ ಅಪರೂಪ. ಅದು ಅವನ ಮಗಳಿಗಾಗಿ ಮಾತ್ರ. ಉಳಿದ ಸಂದರ್ಭಗಳಲ್ಲಿ ತುಟಿಗಳ ಮೇಲೆ ಮೂಡುವುದು ಅರ್ಥಭರಿತ ನಗು ಮಾತ್ರ. ನೋಡೋದಕ್ಕೆ ಯಾವ ಹೀರೋಗೂ ಕಮ್ಮಿ ಇಲ್ಲ. ಖದರ್ ಖಡಕ್ ಆ್ಯಟಿಟ್ಯೂಡ್ನ ಸರದಾರ. ತಂದೆ ಬೆಳೆಸಿದ ಕಂಪನಿಯನ್ನು ನಂತರದಲ್ಲಿ ಇವನೇ ಮುನ್ನಡೆಸಿದ್ದು. ಅದರ ಪರಿಣಾಮವೇ ಅವರ ಕಂಪನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಿರುವುದು. ಜೊತೆಗೆ ಈಗಲೂ ಅದರ ಯಶಸ್ಸಿಗೆ ದುಡಿಯುತ್ತಿರುವವನು ಅವನೇ. ಆದರೆ ವ್ಯವಹಾರದಲ್ಲಿ ಸಾಕಷ್ಟು ಯಶಸ್ಸು ಗಳಿಸಿದರೂ ವೈಯಕ್ತಿಕ ಬದುಕಿನಲ್ಲಿ ಅದಕ್ಕಿಂತ ಹೆಚ್ಚು ನೊಂದಿರುವವನು. ಸದ್ಯಕ್ಕೆ ಅವನ ಜೀವಾಳ ಅವನ ಮಗಳು ಸಾನ್ವಿ ವರ್ಮ. ಆ ಮನೆಯಲ್ಲಿ ಪುಟಾಣಿ ಎಂದೇ ಕರೆಯುವವರು. ಸಾನ್ವಿಗೆ ಅಪ್ಪ ಅಂದರೆ ಪ್ರಾಣ, ಅಪ್ಪನ ಮಗಳು ಅವಳು. ಇದಿಷ್ಟು ನಮ್ಮ ಹೀರೋ ಕತೆ. ಕೊನೆಗೂ ಭಾರ್ಗವ್ ತನ್ನ ಮಗಳಿಗೆ ಹಾರ್ಲಿಕ್ಸ್ ಕುಡಿಸುವಲ್ಲಿ ಯಶಸ್ವಿಯಾದ. ಹಾರ್ಲಿಕ್ಸ್ ಕುಡಿದ ನಂತರ ಅವನ ಕಡೆ ತಿರುಗುವ ಮಗಳು, ಡಾಡಿ, ನಾನು ಆಟ ಆಡಬೇಕು ಎಂದು ತನ್ನ ಗೊಂಬೆಗಳೊಡನೆ ಆಟ ಆಡಲು ಹೋಗುತ್ತಾಳೆ. ಅವಳು ಹೋಗುವವರೆಗೂ ಅವಳನ್ನೇ ನೋಡುತ್ತಿದ್ದವನು ನಂತರ ತಂದೆ ತಾಯಿಯ ಕಡೆ ತಿರುಗಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಹೋಗುವಾಗ, 1 ನಿಮಿಷ ಭಾರ್ಗವ್ ಎಂದು ಕರೆದ ತನ್ನ ತಂದೆಯ ಕಡೆ ತಿರುಗಿ, ಎಸ್ ಡ್ಯಾಡ್ ಎನ್ನುತ್ತಾನೆ. ಸಾನ್ವಿ ಪುಟ್ಟಿಯನ್ನು ಸ್ಕೂಲಿಗೆ ಹಾಕಬೇಕು ಕಣೋ ಎನ್ನುತ್ತಾರೆ. ಅದಕ್ಕೇನು ಅರ್ಜೆಂಟ್, ಅದು ಇಷ್ಟು ಬೇಗ ಯಾಕೆ, ನನ್ನ ಮಗಳು ಮನೆಯಲ್ಲಿ ಇರಲಿ ಬಿಡಿ, ಅದಿನ್ನೂ ಚಿಕ್ಕ ಮಗು ಎನ್ನುತ್ತಾನೆ. ಏನೋ ನೀನು, ಈಗೆಲ್ಲ 3 ವರ್ಷದ ಮಕ್ಕಳನ್ನೇ ಶಾಲೆಗೆ ಸೇರಿಸ್ತಾರೆ, ನಮ್ಮ ಸಾನ್ವಿಗೆ 4 ವರ್ಷ, ನೀನು ನೋಡಿದರೆ ಈ ರೀತಿ ಹೇಳ್ತಾ ಇದ್ದೀಯಾ ಎನ್ನುತ್ತಾರೆ. ಇನ್ನೇನು ಡ್ಯಾಡ್, ಆಟ ಆಡೋ ವಯಸ್ಸಿದು, ಇಷ್ಟು ಬೇಗ ಓದು, ಹೋಮ್ವರ್ಕ್, ಸ್ಕೂಲ್ ಇದೆಲ್ಲ ಬೇಕಾ ಎಂದವನು ಇದೆಲ್ಲ ಇಷ್ಟ ಇಲ್ಲ ಎನ್ನುವಂತೆ ಹೇಳ್ತಾನೆ. ಅಲ್ಲೇ ಇದ್ದ ಇವರ ಮಾತನ್ನು ಕೇಳುತ್ತಿದ್ದ ಗಾಯತ್ರಿಯವರು,
ಭಾರ್ಗವ್ ಮಗುನ ಹೊರಗಡೆ ಸಹ ಬೇರೆಯವರ ಜೊತೆ ಆಟ ಆಡೋದಕ್ಕೂ ಬಿಡೋದಿಲ್ಲ. ಏನಾದರೂ ಕೇಳಿದರೆ ಅದಿನ್ನು ಚಿಕ್ಕ ಮಗು, ಹೊರಗಡೆ ಆಟ ಆಡ್ತಾ ಬಿದ್ದು ಬಿಟ್ಟರೆ ಏನು ಮಾಡೋದು ಅಂತ ಹೇಳ್ತೀಯ. ಈಗ ನೋಡಿದರೆ ಶಾಲೆಗೆ ಹಾಕುವುದು ಬೇಡ ಅಂತ ಹೇಳ್ತಾ ಇದ್ದೀಯ. ನಿನ್ನ ಮನಸ್ಸಿನಲ್ಲಿ ಇರೋದಾದರೂ ಏನು ಎಂದು ಕೇಳಿದವರು ಸಹ ತುಂಬ ದಿನದಿಂದ ಮಗನನ್ನು ಗಮನಿಸುತ್ತಾರೆ. ಸಾನ್ವಿಯನ್ನು ಹೊರಗಡೆ ಯಾರೊಂದಿಗೂ ಆಟ ಆಡಲು ಬಿಡೋದಿಲ್ಲ. ಒಂದು ವೇಳೆ ಹೊರಗೆ ಹೋಗ್ತೀನಿ ಎಂದರೆ ಹೊಸ ಬಟ್ಟೆ ಹೊಸ ಗೊಂಬೆನ ಎಂದು ಹೇಳಿ ಅವಳನ್ನು ಹೊರಗೆ ಹೋಗದ ರೀತಿ ತಡೆಯುತ್ತಾನೆ. ಇದೆಲ್ಲವನ್ನು ಗಮನಿಸಿದ ಗಾಯತ್ರಿ ಅವರು ಇಂದು ಅಸಮಾಧಾನದಿಂದ ಕೇಳುತ್ತಾರೆ. ಅವರ ಮಾತಿಗೆ ನಿಟ್ಟುಸಿರು ಬಿಟ್ಟವನು, ನನ್ನ ಮಗಳಿಗೆ ಈಗ ಅಪ್ಪ ಅಮ್ಮ ಎಲ್ಲ ನಾನೇ. ಅವಳಿಗೆ ಅಮ್ಮ ಎಂದರೆ ಯಾರು ಏನು ಎನ್ನುವುದು ಗೊತ್ತಿಲ್ಲದಂತೆ ಬೆಳೆಸಿದ್ದೀನಿ. ಆದರೆ ನೀವು ಹೇಳೋ ಥರ ಅವಳನ್ನು ಹೊರಗಡೆ ಕಳಿಸಿದರೆ ಅವಳ ಜೊತೆ ಆಟ ಆಡುವ ಮಕ್ಕಳು ಅವಳ ಇಲ್ಲದ ಅಮ್ಮನನ್ನು ನೆನಪಿಸುತ್ತಾರೆ. ಅಲ್ಲಿರುವ ಮಕ್ಕಳ ರೀತಿ ನನಗೂ ಕೂಡ ಅಮ್ಮ ಬೇಕು ಅಂತ ಕೇಳಿದರೆ ನಾನು ಏನು ಮಾಡಲಿ ಎಂದು ಹೇಳಿದವ ಅಲ್ಲಿರುವ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾನೆ. ಗೊತ್ತಿತ್ತು ಕಣ, ನಿನ್ನ ಮನಸ್ಸಲ್ಲಿ ಇರುವುದು ಇದೇ ಭಾವನೆ ಎಂದು ಗೊತ್ತಿತ್ತು. ನೀನಾಗಿ ಹೇಳಲಿ ಅಂತ ಕಾಯ್ತಿದ್ದೆ. ಈಗೇನೋ ಸಾನ್ವಿ ಚಿಕ್ಕ ಮಗು, ಅದಕ್ಕೆ ಗೊತ್ತಾಗದೆ ಇರಬಹುದು. ಆದರೆ ಎಷ್ಟು ದಿನ ಎಷ್ಟು ವರ್ಷ ಎಂದು ಆ ಮಗುವನ್ನು ಮನೆಯೊಳಗಡೆ ಕೂಡಿ ಹಾಕುತ್ತೀಯ? ಒಂದಲ್ಲ ಒಂದು ದಿನ ಆ ಮಗುಗೂ ಕೂಡ ಎಲ್ಲ ಗೊತ್ತಾಗುತ್ತೆ. ನಿನ್ನ ಬಳಿ ಬಂದು ಪ್ರಶ್ನೆ ಕೇಳುವ ದಿನ ಬಂದೇ ಬರುತ್ತೆ. ಆಗ ಏನಂತ ಉತ್ತರ ಕೊಡ್ತೀಯ? ಮುಂದೆ ಯಾವತ್ತೋ ಕೇಳೋದನ್ನು ಈಗಲೇ ಕೇಳಲಿ ಬಿಡು. ಅದಕ್ಕೆ ನಾನು ಮತ್ತೆ ನಿಮ್ಮಮ್ಮ ನಿಂಗೆ ಹೇಳ್ತಿರೋದು ಮತ್ತೊಂದು ಮದುವೆ ಆಗಿಬಿಡು ಅಂತ. ಈಗಿನ್ನು ನಮ್ಮ ಪುಟಾಣಿಗೆ ಚಿಕ್ಕ ವಯಸ್ಸು. ಆಗ ಬರುವ ನಿನ್ನ ಹೆಂಡತಿಯನ್ನು ತಾಯಿ ಎಂದು ಒಪ್ಪಿಕೊಳ್ತಾಳೆ. ಅದೇ ಮುಂದೆ ಬೆಳೆದು ದೊಡ್ಡವಳಾದರೆ ಕಷ್ಟ ಕಣ ಎಂದು ನೊಂದ ಗಂಗಾಧರ ಅವರು ನುಡಿಯುತ್ತಾರೆ. ಇಷ್ಟಕ್ಕೂ ಭಾರ್ಗವ್ ಹೆಂಡತಿ ಯಾರು? ತಂದೆಯ ಮಾತಿಗೆ ಒಪ್ಪಿ ಮತ್ತೊಂದು ಮದುವೆ ಆಗುವನೆ? ಮಂದಾರ ಬದುಕಿನ ಬಣ್ಣಗಳನ್ನು ಕಳೆದುಕೊಂಡು ಇರುವುದಕ್ಕೆ ಕಾರಣವೇನು? ಮಂದಾರ ಭಾರ್ಗವ್ ಮುಂದೆ ಯಾವ ರೀತಿ ಭೇಟಿಯಾಗುತ್ತಾರೆ ಎನ್ನುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಮುಂದುವರಿಯುವುದು. ಮೊದಲ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಎಂದುಕೊಳ್ತೀನಿ. ಮೊದಲ ಸಂಚಿಕೆ ಹೇಗಿತ್ತು ಎನ್ನುವುದನ್ನು ನಿಮ್ಮ ಅಭಿಪ್ರಾಯಗಳ ಮೂಲಕ ತಿಳಿಸಿ. ಧನ್ಯವಾದಗಳು.